ಆಗಮಿಸುತ್ತಿದೆ ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಗತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ಹೀಗೆ ಬನ್ನಿ, ಇದು ನಿಮಗಾಗಿಯೇ ಕಾದಿದೆ ಈ ಪಲ್ಲಂಗ. ಈ ಪಲ್ಲಂಗದಲ್ಲಿ ಕುಳ್ಳಿರಿ ಸ್ವಾಮಿ. ಇದು ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ಇದ್ದೇನೆ ಸ್ವಾಮಿ. ಎಂದಿನಂತೆಲ್ಲ ಇಂದು ನೀವು ಈ ಅಂತಃಪುರಕ್ಕೆ ಬಂದದು ಸ್ವಾಮಿ. ನನ್ನಿಂದ ಏನಾಗಬೇಕು ತಿಳಿಸುವಿರಾ? ನಾನು ಏನು ಮಾಡಬೇಕು ಸ್ವಾಮಿ? ಮಡದಿ ಮಣಿ ಸ್ವಾಮಿ, ಮೋಗನಾಗಾರಿ ಬಾರೆ ನವಳಂತೆ ರಾಘವನ ಕಾಂತಿ, ಘನ ಸೊಬಗಿನವಳಂತೆ ರಾಘವನ ಕಾಂತಿ. ಬಾರೆ ಮೋಗನ ಕರೆ ಬಾರೆ. ಓ ಮೋಹನಕಾರೆ ಸ್ವಾಮಿ, ಮಯತನುಜೆಯಾದಂತಹ ನಿನ್ನ ಸೊಬಗೇನು ಅದನ್ನು ನಾನು ವರ್ಣಿಸಬೇಕಾದ್ದಿಲ್ಲ. ಅಪ್ರತಿಮ ಸುಂದರಿಯಾದಂತಹ ನೀನು ಲಂಕೆಯ ಸಾಮ್ರಾಜ್ಞಿಯಾಗಿ ನನಗೆ ಅನುಕೂಲೆಯಾಗಿ ಇದುವರೆಗೆ ನಾವು ಕಳೆದ ಜೀವನ ಏನು ಅದೆಲ್ಲವೂ ಕೂಡ ಸಿಹಿಯಾದ ನೆನಪುಗಳಾಗಿಯೇ ನಮ್ಮಲ್ಲಿ ಉಳಿದಿದೆ. ಹೌದು. ಆದರೆ ಈ ಕಾಲಕ್ಕೆ ಹೊಸತಾದ ವಿಷಯವೊಂದನ್ನು ನಿನ್ನಲ್ಲಿ ಅರುಹುವುದಕ್ಕಾಗಿ ಬಂದವನಿದ್ದೇನೆ. ಏನು ಸ್ವಾಮಿ? ಮಂಡೋದರಿ, ಪ್ರಾಣಕಾಂತ, ನನ್ನ ತಂಗಿಯಾದಂತಹ ಶೂರ್ಪನಖೆ ಇಲ್ಲಿ ಇರುವುದು ಬೇಡ ಎನ್ನುವ ದೃಷ್ಟಿಯಿಂದ ದಂಡಕಾರಣ್ಯಕ್ಕೆ ಕಳುಹಿಸಿಕೊಟ್ಟವ ನೀನು ತಿಳಿದಂತಹ ವಿಚಾರವೇ. ಹೌದು. ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಯೋಧ್ಯೆಯವರಂತೆ ದಶರಥನ ಮಕ್ಕಳು ರಾಮ ಲಕ್ಷ್ಮಣ ಪಿತೃವಾಕ್ಯ ಪರಿಪಾಲನೆಯ ನೆವದಿಂದ ಆ ಪ್ರದೇಶಕ್ಕೆ ಕಾಲಿರಿಸಿದರು. ಅವಳನ್ನು ಮಾತನಾಡಿಸುವುದಕ್ಕೆ ಹೋದಂತಹ ನನ್ನ ತಂಗಿಗೆ ಕಿವಿ ಮೂಗುಗಳನ್ನು ಕತ್ತರಿಸುವಂತಹ ಶಿಕ್ಷೆಯನ್ನು ವಿಧಿಸಿದರು. ಅವಳೇ ಬಂದು ಕೊಟ್ಟಂತಹ ದೂರು. ಹಾಗಾದರೆ ಇಂಥ ಆಘಾತ ನಮ್ಮ ಪಾಲಿಗೆ ಯಾಕಾಯಿತು?
ಯೋಚಿಸಿದೆ ತಕ್ಕ ಪ್ರತೀಕಾರವನ್ನು ಮಾಡಲೇಬೇಕು, ಹ್ಮ್ ಮಾಡದೆ ವಿಧಿಯಿಲ್ಲ ಎನ್ನುವಂಥ ತೀರ್ಮಾನಕ್ಕೆ ಬಂದವನಿದ್ದೇನೆ. ಹ ವನವಾಸಕ್ಕೆ ಬರುವಾಗ ಹ್ಮ್ ರಾಮ ತನ್ನ ಮಡದಿಯಾದ ಸೀತೆಯನ್ನು ಕರೆತಂದಿದ್ದಾನೆ, ಹ್ಮ್ ಜೊತೆಯಲ್ಲೇ ಇದ್ದಾಳೆ ಎನ್ನುವ ವಿಷಯವನ್ನು ಅವಳು ಹೇಳಿದ್ದಾಳೆ. ಹ ಹಾಗಾದರೆ ಪ್ರತೀಕಾರ ಏನು, ಹೇಗೆ? ಹ್ಮ್ ಆ ನಿರ್ಣಯವನ್ನು ನಾನು ಕೈಗೊಂಡಿದ್ದೇನೆ. ಹ್ಮ್ ಆ ರಾಘವನ ಕಾಂತೆಯಾದ ಜಾನಕಿಯನ್ನು ಲಂಕೆಗೆ ತರುವವನಿದ್ದೇನೆ. ಹ್ಮ್ ಕಾರಣ ತಂಗಿಗಾದ ಅಪಮಾನಕ್ಕೆ ಸೇಡು. ಹ ಮಡದಿಯನ್ನು ಬಿಟ್ಟಿರಲಾರದಂತಹ ಸ್ಥಿತಿಯಲ್ಲಿ ಹ್ಮ್ ರಾಮ ಅನುಭವಿಸಬೇಕಾದಂತಹ ವೇದನೆ, ಹ್ಮ್ ದುಃಖ ಅದು ಬೇಕಾದ್ದು. ಹ್ಮ್ ಆ ಮೂಲಕವಾಗಿಯೇ ಅವ ನರಳಿ ಸಾಯಬೇಕು, ಅಲ್ಲ ತನ್ನ ಪತ್ನಿಯನ್ನು ಮತ್ತೆ ಪಡೆಯುವುದಕ್ಕಾಗಿ ಲಂಕೆಗೆ ಬರಬೇಕು. ಹ್ಮ್ ಸ್ವಸ್ಥಾನದಲ್ಲಿ ಯಾವತ್ತೂ ನಮಗೆ ಬಲ ಹೆಚ್ಚು. ಬಂದಂತಹ ರಾಮನನ್ನು ಹೇಳ ಹೆಸರಿಲ್ಲದಂತೆ ಚಿವುಟಿ ಹಾಕುವಂಥ ನಿರ್ಣಯ ನನ್ನದು. ಹ ಇದೆಲ್ಲವೂ ನನ್ನ ನಿರ್ಧಾರವಾದರೆ ಹ್ಮ್ ನಿನ್ನಲ್ಲಿ ಕೇಳುವಂಥ ಅಭಿಪ್ರಾಯ ಇಷ್ಟೇ. ಹ್ಮ್ ಕರೆ ತರುವಂಥ ಆ ಸೀತೆ, ಹ್ಮ್ ಸೀತೆಯೊಂದಿಗೆ ನೀನು ಹೇಗಿರಬಲ್ಲೆ, ಅದು ಬಹಳ ಮುಖ್ಯವಾದಂಥ ವಿಷಯ. ಯಾಕೆ? ಸೀತೆಯನ್ನು ಹುಡುಕಿಕೊಂಡು ರಾಮ ಲಂಕೆಗೆ ಬರುವವರೆಗೂ ಹ್ಮ್ ಸೀತೆ ಕ್ಷೇಮವಾಗಿರಬೇಕು. ಹ್ಮ್ ಇಲ್ಲದೆ ಹೋದರೆ, ಸೀತೆಯೇ ಅಳಿದು ಹೋದರೆ ರಾಮ ಬಂದಾನೋ? ಆದ್ದರಿಂದ ಸೀತೆಯನ್ನು ನೋಡುವ ಹಾಗೇ ನೋಡಿಕೊಳ್ಳಬೇಕು. ಅಂದರೆ ಅದರ ಅರ್ಥ ಹ್ಮ್ ಅವಳೊಂದಿಗೆ ಎರಕವಾಗಿರಬಲ್ಲೆಯ ನೀನು. ಹ ಇದು ನನಗೆ ಬೇಕಾದಂಥ ಅಭಿಪ್ರಾಯ. ಹೇಗೆ ಹೇಳುವೆಯಾ ಸ್ವಾಮಿ? ತರಬಲ್ಲ ಕಾಂತ ತರಬಲ್ಲ ಕಾಂತ ತರಬಲ್ಲ ಕಾಂತ ತರಬಲ್ಲ ತರಬಲ್ಲವಿದು ಲೋಕ ಮಾತೆ ಜಾನಕಿಯ ತರಬಲ್ಲವಿದು ಲೋಕ ಮಾತೆ ಜಾನಕಿಯ ತರುವೆ ನಿಲ್ದೆನು ತಪೋಗುವುದು ಅಸತಿಯ ತರುವೆ ನಿಲ್ದೆನು ತಪೋಗುವುದು ಅಸತಿಯ ನಾರಾಯಣ ಸ್ವಾಮಿ ಆ ರಾಮಚಂದ್ರ ಚಾರು ಲಕ್ಷ್ಮಣ ನಿಂಬಾತ ಉರಗೇಂದ್ರ ನಾರಿ ಜಾನಕಿ ಎಂಬವಳೆ ಲಕ್ಷ್ಮೀದೇವಿ ಧಾರಿಣಿಯೊಳು ಅವತರಿಸಿದರ್ ಸಾರಿಗೆ ತರಬಲ್ಲ ಕಾಂತ ತರಬಲ್ಲ ಕಾಂತ ಪ್ರಭು, ಏನೇ ಇದುವರೆಗೆ ನೀವು ಅದೆಷ್ಟೋ ದಿಗ್ವಿಜಯಗಳನ್ನು ಮಾಡುವುದಕ್ಕೆ ಹೋಗಿ ಅಲ್ಲಿ ಅದೆಷ್ಟೋ ಸ್ತ್ರೀಯರನ್ನು ತನ್ನಿರಿಸಿದವರು ನೀವು. ಆ ಸಂದರ್ಭದಲ್ಲಿ ನನ್ನಲ್ಲಿ ಒಂದು ಅನಿಸಿಕೆಯನ್ನು ಕೇಳಿದವರಲ್ಲ, ನಾನು ಆಕ್ಷೇಪಿಸಿದವಳು ಅಲ್ಲ. ಆದರೆ ಈ ಹೊತ್ತು ನೀವು ಮನ ಮಾಡಿದ್ದು ಆ ಸೀತೆಯನ್ನು ಅಪಹರಿಸುವುದಕ್ಕಾಗಿ. ಸ್ವಾಮಿ, ಆ ರಾಮ ಸೀತೆ ಸಾಮಾನ್ಯರೆಂಬುದಾಗಿ ನೀವು ಭಾವಿಸಿದಿರಿ. ರಾಮನ ಹುಟ್ಟಿನ ಹಿನ್ನೆಲೆಯನ್ನು ನೀವು ತಿಳಿದೆಂದಾದರೆ
ಸಾಮಾನ್ಯವಾದ ಹಿನ್ನೆಲೆಯಲ್ಲ ಸ್ವಾಮಿ. ಓಹೋ. ರಾಮನ ತಂದೆಯಾದಂತಹ ದಶರಥನಿಗೆ ವಿವಾಹವಾಗಿ ಅದೆಷ್ಟೋ ವರ್ಷಗಳವರೆಗೆ ಸಂತಾನವಿಲ್ಲದಂತಹ ಸಂದರ್ಭದಲ್ಲಿ ಪುತ್ರ ಕಾಮೇಷ್ಟಿಯ ಸಂದರ್ಭದಲ್ಲಿ ಯಜ್ಞ ಪುರುಷನೇ ಆವಿರ್ಭವಿಸಿ ಕೊಟ್ಟಂತಹ ಪಾಯಸವನ್ನು ಸ್ವೀಕರಿಸಿದಂತಹ ಆ ದಶರಥನ ಪತ್ನಿಯರು ಗರ್ಭ ಧರಿಸಿದರಂತೆ. ಓ. ಮುಂದಿನ ದಿನಗಳಲ್ಲಿ ಈ ಧರೆಗೆ ಅವತರಿಸಿದರಂತೆ. ಸ್ವಾಮಿ, ಆ ಯಜ್ಞ ದೇವನ ಮೂಲಕವಾಗಿ ನೀಡಲ್ಪಟ್ಟಂತಹ ಪಾಯಸದಿಂದಾಗಿ ಅವರು ಜನಿಸಿದ ಆ ರಾಮ ಈ ಧರೆಗೆ ಅವತರಿಸಿದ. ರಾಮನಲ್ಲಿ ನಾವು ದೇವತ್ವವನ್ನು ಕಾಣುತ್ತಾ ಇದ್ದೇವೆ ಸ್ವಾಮಿ. ಸಾಮಾನ್ಯರಿಂದ ಮಾಡುವುದಕ್ಕೆ ಸಾಧ್ಯವಾಗದಂತಹ ಸಾಧನೆಯನ್ನೇ ಆತನು ಮಾಡಿದ. ಅತ್ಯಂತ ಚಿಕ್ಕ ಪ್ರಾಯದಲ್ಲಿ ಆತನು ಮಾಡಿದಂತಹ ಸಾಧನೆಗಳನ್ನಾದರೂ ಏನು, ಅಘಟಿತವಾದಂತಹ ಕಾರ್ಯಗಳನ್ನು ಮಾಡಿ ಪೂರೈಸಿ ಅಘಟಿತ ಘಟನಾ ಕರ್ತೃ ಎಂಬುದಾಗಿಯೇ ಗುರುತಿಸಲ್ಪಟ್ಟವಂಥವನು. ಮಾತ್ರವಲ್ಲ, ನೀವು ಉದ್ದೇಶಿಸಿದಂಥ ಆ ಸೀತೆ ಸಾಮಾನ್ಯಳೆಂದು ಭಾವಿಸಿದಿರ ಸ್ವಾಮಿ? ಓ, ಅವಳೂ ಸಾಮಾನ್ಯಳಲ್ವೋ? ಅಲ್ಲ ಸ್ವಾಮಿ, ಮತ್ತೆ ಆಕೆಯ ಹುಟ್ಟಿನ ಕಥೆಯೂ ಬೇರೊಂದಿದೆ. ಓಹೋ. ಜನಕರಾಜನಿಗೆ ಮಗಳಾಗಿ ಹುಟ್ಟಿದವರು. ಕೇವಲ ಸಾಮಾನ್ಯ ಸ್ತ್ರೀಯಂತೆ ಅಥವಾ ಮಗುವಿನಂತೆ ತಾಯಿತನದ ಅಥವಾ ತಾಯಿಯ ಹೊಟ್ಟೆಯಲ್ಲಿ ಉದಿಸಿದವಳಲ್ಲ. ಭೂಗರ್ಭದಲ್ಲಿಯೇ ಉದಿಸಿ ಭೂದೇವಿಯ ಮಗಳಾಗಿಯೇ ಅವಳು ಮೇಲೆದ್ದು ಬಂದವಳು. ಆ ಸೀತೆಯನ್ನು ಭೂದೇವಿಯ ಪ್ರತೀಕವೆಂಬುದಾಗಿ ನಾವು ತಿಳಿದುಕೊಂಡರೆ ಸಾಕ್ಷಾತ್ ವೈಕುಂಠದಲ್ಲಿರುವಂತಹ ಲಕ್ಷ್ಮೀನಾರಾಯಣ ಅವರೇ ಇವರು ಸ್ವಾಮಿ. ಓಹೋ. ಸೀತಾರಾಮರೇ ಇಂದು ಧರೆಗೆ ಅವತರಿಸಿದವರಿದ್ದಾರೆ. ಹಾಗಾಗಿ ಸ್ವಾಮಿ, ನಿಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ, ಈ ಕಾರ್ಯದತ್ತ ನೀವು ಮನ ಮಾಡಬಾರದು ಸ್ವಾಮಿ, ಮಾಡಬಾರದು. ಖರದೂಷಣಾದ್ಯರು ಬಡವರೆ ನೋಡು, ಖರದೂಷಣಾದ್ಯರು ಬಡವರೆ ನೋಡು, ನೆರೆ ಮುಂದೆ ಬಾಳುವುದರಿತು ಮಾತಾಡೋ, ಕರಗಳ ಮುಗಿದು ಬೇಡುವೆ ದಯ ಮಾಡೋ, ಕರಗಳ ಮುಗಿದು ಬೇಡುವೆ ದಯ ಮಾಡೋ, ತರುಣಿ ತಳ್ಳಿಗೆ ಹೋದರೆ ಬಂತು ಕೇಳು, ತರಬಲ್ಲ ಕಾತ ತರಬಲ್ಲ ಕಾತ. ಸ್ವಾಮಿ, ಮಡದಿ, ಇದುವರೆಗಿನ ನಿಮ್ಮ ಸಾಹಸದ ಕಥೆಗಳನ್ನು ಕೇಳಿದಾಗ ನನ್ನ ಮನಸ್ಸು ನಿಮಿರೇಳುತ್ತದೆ. ನೀವು ಅತ್ಯಂತ ಬಲಾಢ್ಯರು ಎಂಬುದರಲ್ಲಿ ಯಾವುದೇ ಸಂದೇಹವೇ ಇಲ್ಲ. ಸ್ವಾಮಿ, ನಿಮ್ಮಿಂದ ಯಾರಾದರೂ ಬಲಾಢ್ಯರು ಇದ್ದಾರೆ ಎಂಬುದಾಗಿ ನಿಮಗೆ ಭಾವನೆ ಆದರೆ ಆ ಕ್ಷಣವೇ ನೀವು ಮುಂದೆ ಹೋಗಿ ಅವರನ್ನು ಬಗ್ಗು ಬಡಿದು ನಿಮ್ಮ ಬಲಾಢ್ಯತನವನ್ನು ನೀವು ಮೆರೆಸಿದವರು ಸ್ವಾಮಿ. ಅದರಂತೆ ನಮ್ಮಿ ಲಂಕೆಯಲ್ಲಿ ಸಂಬಂಧದಲ್ಲಿ ನಿಮ್ಮ ಚಿಕ್ಕಮ್ಮನ ಮಕ್ಕಳು ಕರ ದೂಷಣ ತ್ರಿಶಿರರು ಅವರು ನಿಮ್ಮಷ್ಟೇ ಬಲಾಢ್ಯರು, ನಿಮ್ಮಿಂದಲೂ ಒಂದು ಪಟ್ಟು ಹೆಚ್ಚು ಬಲಾಢ್ಯರು ಎಂಬುದಾಗಿ ನೀವು ಭಾವಿಸಿ ಅವರನ್ನು ಈ ಲಂಕೆಯಿಂದ ದೂರ ಸರಿಸಬೇಕು ಎಂಬ ಆಲೋಚನೆಯನ್ನು ಮಾಡಿ ಅವರಿಗೆ ನಾನಾ ರೀತಿಯ ಮಾತುಗಳನ್ನು ಆಡಿ ನಮ್ಮ ಲಂಕೆಗೆ ರಕ್ಷಣೆಯಾಗಿರಬೇಕು ಎಂಬುದಾಗಿ ಸೂಚನೆಯನ್ನು ಇತ್ತಿರಿ.
ಸರಿ. ಉತ್ತರ ದಿಕ್ಕಿನಿಂದ ಬರುವಂತಹ ವಿರೋಧಿಗಳನ್ನು ತಡೆಯುವುದಕ್ಕೆ ನೀವು ಬದ್ಧರಾಗಬೇಕು ಎಂಬುದಾಗಿ ದಂಡಕಾರಣ್ಯದಲ್ಲಿ ಅವರನ್ನು ಇರಗೊಳಿಸಿದಿರಿ. ಹೌದು. ಆದರೆ ಸ್ವಾಮಿ, ಅವರ ಬಲಾಢ್ಯತನದಲ್ಲಿ ಎಲ್ಲಿಣಿತೂ ದೋಷವನ್ನು ನಾವು ಕಂಡವರಲ್ಲ, ನೀವು ಕಂಡವರಲ್ಲ. ಆದರೆ ನೀವು ಭಾವಿಸುವಂತಹ ಕೇವಲ ನರನಾದಂತಹ ಆ ರಾಮ, ಅವನನ್ನು ಕೇವಲ ಒಂದೇ ಒಂದು ಬಾಣದಲ್ಲಿ ಬಗ್ಗು ಬಡಿದರು. ಹಾಗಿರುವಾಗ ನನ್ನ ಒಂದು ಕಳಕಳಿಯ ವಿನಂತಿ ಸ್ವಾಮಿ, ಏನದು? ಅತ್ಯಂತ ಬಲಾಢ್ಯರಾದಂತಹ ಕರದೂಷಣ ತ್ರಿಶರರೂ ಕೂಡ ಈ ಹೊತ್ತಿಗೆ ಇಲ್ಲವಂತಾದರೆ ಅವರಂತಹ ಸ್ಥಿತಿ ನಮಗೂ ಬಂದೊದಗಿತು ಅಂತ ನನಗೆ ಭಾಸವಾಗುತ್ತಾ ಇದೆ. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. Renault Mangalore, NH66 Koolur Mangalore, also available in NH66 Ambagilu Udupi, NH66 Handikau Kumta and Darbe Puttur. For more information and test drive, contact us at 7022002555. In the serene landscape of Deribail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination. It's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ಯಾಕೆಂತ ಹೇಳಿದರೆ, ನೀವು ಮನ ಮಾಡುತ್ತಾ ಇರುವಂಥದ್ದು ಆ ಸೀತೆಯ ತಳ್ಳಿಯನ್ನು ಬಿಡಿ ಸ್ವಾಮಿ. ಸೀತೆಯ ವಿಚಾರವನ್ನು ಬಿಟ್ಟು ಈ ಲಂಕೆಯಲ್ಲಿ ಸುವರ್ಣ ಲಂಕಾಧೀಶ್ವರನಾಗಿ ಮೆರೆಯಿರಿ ಸ್ವಾಮಿ. ಸ್ವಾಮಿ, ಇದುವೇ ನಿಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿಸುವಂತ ಇರುವಂತಹ ಪ್ರಾರ್ಥನೆ ಸ್ವಾಮಿ, ಪ್ರಾರ್ಥನೆ. ವಲ್ಲಭೇ, ಸ್ವಾಮಿ, ಆಯ್ತು ನಿನ್ನ ಮಾತು. ನೀನಿಲ್ತ ಮಾತು ಎನ್ನೋಳು ಬೀಳುವರೇನೆ ವಲ್ಲಭೇ. ವಲ್ಲಭೇ, ನೀನಿಲ್ತ ಮಾತ ಎನ್ನೋಳು ಬೀಳುವರೇನೆ ಹುಲ್ಲೆ ಘೋರ ಸಿಂಹವನ್ನು ಕೊಲ್ಲುವುದೇನೆ. ವಲ್ಲಭೆ ನಿಲ್ತ ಮಾತ ಎನ್ನೋಳು ಬೀಳುವರೇನೆ ಹುಲ್ಲೆ ಘೋರ ಸಿಂಹವನ್ನು ಕೊಲ್ಲುವುದೇನೆ. ವಲ್ಲಭೆ ನಿಲ್ತ ಮಾತ ಎನ್ನೋಳು ಬೀಳುವರೇನೆ ವಲ್ಲಭೆ.
ದಾನವ ಸಾಮ್ರಾಟನ ಮಡದಿಯಾಗಿ ಹ್ಮ್ ನಿನ್ನಿಂದ ಈ ಮಾತುಗಳನ್ನು ನಿರೀಕ್ಷಿಸಲಿಲ್ಲ. ಹ್ಮ್ ಏನೋ ಭಯಗ್ರಸ್ತಳಾದಂತೆ ಅವರ ಕುರಿತಾಗಿ ಮಹತ್ತರವಾದ ವಿಚಾರಗಳು ಸಂಗ್ರಹಿಸಲ್ಪಟ್ಟಿವೆ. ಅದನ್ನಷ್ಟೂ ನನ್ನ ಮುಂದೆ ಹೇಳಿದಿ. ಹೌದು. ರಾವಣ ಹೆದರುವುದಕ್ಕಿದೆಯೇ? ಹುಲಿಯೊಂದು ಹಸಿವಾಯ ಆಗುತ್ತದೆ ಎನ್ನುವ ಕಾರಣಕ್ಕೆ ಯಾವ ಕಾರಣಕ್ಕೂ ಹುಲ್ಲನ್ನು ತಿನ್ನುವುದಿಲ್ಲ, ನೆನಪಿಟ್ಟುಕೋ. ಹ್ಮ್ ಸಿಂಹದ ಮುಂದೆ ಸಾಧು ಪ್ರಾಣಿಯಾದಂತಹ ಹುಲ್ಲೆಯೊಂದು ಎಗರಿ ಬೀಳುವುದಕ್ಕುಂಟೆ. ಹ್ಮ್ ಮದ್ದಾನೆಯನ್ನು ಮಣಿಸುವುದಕ್ಕೆ ಇಲಿಗಳು ಶಕ್ತವಾಗದವೆ, ಇಲ್ಲವೇ ಇಲ್ಲ. ಹ್ಮ್ ಇದನ್ನು ಸರಿಯಾಗಿಯೇ ನೀನು ನೆನಪಿಟ್ಟುಕೊಳ್ಳಬೇಕು. ಹ್ಮ್ 14 ಲೋಕಗಳ ಪಾರುಪತ್ಯವನ್ನು ಹೊಂದಿದಂತ ಹ ರಾವಣ ಲೋಕ ರಾವಣ ಎಂಬ ನೆಗಳತೆಯನ್ನು ಹೊಂದಿದ ನಾನು ಒಂದು ನಿರ್ಣಯವನ್ನು ಕೈಗೊಂಡ ಮೇಲೆ ವರದಿಯನ್ನಾಧರಿಸಿ ಭಯಗೊಂಡು ಹ್ಮ್ ನಿರ್ಣಯದಿಂದ ಹಿಂದೆ ಸರಿಯುವ ಛೆ, ಬಿಡು, ಅಸಾಧ್ಯತೆಯೇ ಇಲ್ಲ. ಹ ಇಷ್ಟಕ್ಕೂ ಮಾನಭಂಗವಾದುದು ಯಾರಿಗೆ? ನನ್ನ ಒಡ ಹುಟ್ಟಿದ ತಂಗಿ. ಹ್ಮ್ ಯಾರಿಗೋ ಏನೋ ಆದದ್ದಲ್ಲ. ಹ ಆದ್ದರಿಂದಲೇ ಪ್ರತೀಕಾರಕ್ಕಾಗಿಯೇ ಈ ನಿರ್ಣಯವನ್ನು ಕೈಗೊಂಡದ್ದು. ಹ್ಮ್ ಆದ್ದರಿಂದ ಹ ಸೀತೆಯನ್ನು ತರುವ ವಿಚಾರದಲ್ಲಿ ನಿನ್ನ ಮಾತುಗಳನ್ನು ಕೇಳಿ ಹ್ಮ್ ಮತ್ತೊಮ್ಮೆ ಮರುವಿಮರ್ಶೆಯನ್ನು ಮಾಡಿ ಹ್ಮ್ ಮುಂದೆ ಇಟ್ಟಂತಹ ಹೆಜ್ಜೆಯನ್ನು ಹ್ಮ್ ಹಿಂದೆ ಸರಿಸುವ ರಾವಣನಲ್ಲ. ಹ ಏನೇ ಬಂದರು ಹ್ಮ್ ಇದನ್ನು ನಾನು ಸಾಧಿಸಿಯೇ ಸಾಧಿಸ್ತೇನೆ. ಅಷ್ಟನ್ನು ನೀನು ತಿಳ್ಕೊಂಡ್ರೆ ಸಾಕು. ಸ್ವಾಮಿ, ನಿಮ್ಮ ಶಕ್ತಿ ಸಾಮರ್ಥ್ಯದಲ್ಲಿ ನನಗೆ ಸಂದೇಹ ಅಲ್ಲ ಸ್ವಾಮಿ. ನಾವು ಮಾಡುವಂತಹ ಕಾರ್ಯದಲ್ಲಿ ಆಲೋಚಿಸಿ ಮುನ್ನುಗ್ಗಿದರೆ ಮುಂದೆ ಬರಬಹುದಾದಂತಹ ವಿಪತ್ತನ್ನು ಕಡಿಮೆ ಮಾಡಬಹುದಲ್ಲ, ತಡೆಯಬಹುದಲ್ಲ ಎಂಬುದಾಗಿ ಆಲೋಚಿಸಿಯೇ ನಾನು ನಿಮ್ಮಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದೆ. ಆಲೋಚಿಸಿ ಆಗಿದೆ ನನಗೆ. ಸ್ವಾಮಿ, ಅದು ಬಾನೆತ್ತರಕ್ಕೆ ಬೆಳೆದಂತಹ ಬೃಹತ್ತಾಕಾರದಂತಹ ಒಂದು ಮರ ಇರುವಂಥದ್ದು ಅದರ ಬೇರಿನ ಸಹಾಯದಿಂದ ತಾನೆ. ಆ ಬೇರನ್ನೇ ನಾವು ಕಿತ್ತು ತೆಗೆದ್ರಿಂದಾದರೆ ಆ ಬೃಹತ್ ಆಕಾರದ ಮರ ಉಳಿಯುವುದಕ್ಕೆ ಸಾಧ್ಯ ಉಂಟೆ ಸ್ವಾಮಿ. ಸ್ವಾಮಿ, ಅತ್ಯಂತ ಚಿಕ್ಕದಾದಂತಹ ಬೆಂಕಿಯ ಕಿಡಿ ಇಡೀ ಅರಮನೆಯನ್ನೇ ಹೊತ್ತಿ ಉರಿಸುವುದಕ್ಕೆ ಕ್ಷಣ ಬೇಕೇ ಸ್ವಾಮಿ. ಕ್ಷಣ ಒಂದರಲ್ಲಿ ಅರಮನೆ ಸಂಪೂರ್ಣವಾಗಿ ನಾಶವಾಗುವುದಿಲ್ವೇ ಸ್ವಾಮಿ? ಸ್ವಾಮಿ, ಅದಕ್ಕಾಗಿಯೇ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇನೆ. ನೀವು ಮಾಡುತ್ತಿರುವಂತಹ ಕಾರ್ಯ ಅಷ್ಟೊಂದು ಸಮಂಜಸವಲ್ಲ ಎಂಬುದಾಗಿ ನನಗೆ ಭಾಸವಾಗ್ತಾ ಇದೆ. ಮಂಡೋದರಿ ಸ್ವಾಮಿ, ಸೀತಾ ಪ್ರಕರಣದಿಂದಲೇ ರಾಮನ ಬುಡವನ್ನೇ ಕತ್ತರಿಸುವಂತ ನಿರ್ಣಯಕ್ಕೆ ಬಂದಿದ್ದೇನೆ. ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ ಇದುವೇ ಎಂದಾದರೆ ನನ್ನ ದಾರಿ ನನಗಿದೆ. ಸ್ವಾಮಿ, ಕೊನೆಯದಾಗಿ ಒಂದು ಮಾತು ನಾನು ನಿಮ್ಮಲ್ಲಿ ಬಿತ್ತವಿಸ್ತಾ ಇದ್ದೇನೆ. ಏನದು? ನೀವು ಮಾಡುತ್ತಿರುವಂತಹ ಈ ಕಾರ್ಯ ಮುಂದೆ ನಮ್ಮ ಈ ಲಂಕೆ, ಸುವರ್ಣ ಲಂಕೆಯಾದಂತಹ ಈ ಲಂಕೆ ಕೇವಲ ಲಂಕೆಯಾಗೆ ಉಳಿದಿತು ಎಂಬುದಾಗಿ ನನಗೆ ಭಾಸವಾಗುತ್ತಾ ಇದೆ. ಸ್ವಾಮಿ, ನಿಮ್ಮನ್ನು ಈ ಲೋಕದ ಬೆಳಕಿಗೆ ತಂದಂತಹ ನಿಮ್ಮ ತಂದೆ ತಾಯಿಯಂದಿರ ಆಣೆಯಾಗಿ ನಾನು ಹೇಳುತ್ತಾ ಇದ್ದೇನೆ, ನೀವು ಸೀತಾ ಅಪಹರಣದ ಕೃತ್ಯಕ್ಕೆ ಮುಂದಾಗುತ್ತಿರುವಂಥದ್ದು ಸರಿಯಲ್ಲ ಸ್ವಾಮಿ. ಇದು ರಾಕ್ಷಸ ಕುಲದ ಸಾಮ್ರಾಜ್ಞಿಯಾಗಿ ನಿಮ್ಮಲ್ಲಿ ಸೆರಗೊಡ್ಡಿ ಬೇಡುತ್ತಾ ಇದ್ದೇನೆ. ಈ ರಾಕ್ಷಸ ಕುಲದ ಅಳಿವು ಉಳಿವಿನ
ಪಾತ್ರ ನಿಮ್ಮದಾಗಿರುತ್ತದೆ ಸ್ವಾಮಿ. ಒಂದು ಕ್ಷಣ ಕ್ಷಣ ಆಲೋಚನೆ ಮಾಡಿ ನೀವು ಕಾಲನ್ನು ಮುಂದೆ ಇಡಿ, ನಿಮ್ಮ ಕಾರ್ಯವನ್ನು ಮುಂದುವರಿಸಿ ಸ್ವಾಮಿ. ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ಇದ್ದೇನೆ, ವಿನಂತಿ ಸ್ವಾಮಿ. ಆಲೋಚಿಸಿಯೇ ನಿರ್ಣಯಕ್ಕೆ ಬಂದವ ನಾನು. ಆದ್ದರಿಂದ ನನ್ನ ನಿರ್ಣಯದಲ್ಲಿ ಇನ್ನು ಯಾವುದೇ ವ್ಯತ್ಯಾಸ ಇಲ್ಲ. ನಿನ್ನ ಅಭಿಪ್ರಾಯ ಸೀತೆಯನ್ನು ನೋಡಿಕೊಳ್ಳುವಲ್ಲಿ ಅಷ್ಟೇ ಬೇಕಾದದ್ದು. ಸೀತೆಯ ಜೊತೆಗೆ ನೀನು ಹೇಗೆ ವ್ಯವಹರಿಸಿ, ಹಾಗಾದರೆ ಈ ಕುರಿತಾದಂತಹ ನಿನ್ನ ಅಭಿಪ್ರಾಯಗಳೆಲ್ಲವೂ ನನಗೆ ಬೇಕಾದ ರೀತಿಯಲ್ಲಿ ಇಲ್ಲ ಎಂದಾದ ಮೇಲೆ ನನ್ನ ದಾರಿ ನಾನು ನೋಡಿಕೊಳ್ಳುತ್ತೇನೆ. ಏನು ಬಂದರೂ ಬರಲಿ, ನಾನು ಕಟ್ಟಿ ಬೆಳೆಸಿದ ಲಂಕೆಯನ್ನು ಹೇಗೆ ಉಳಿಸಿಕೊಳ್ಳಬೇಕು ರಾವಣನಾಗಿ ನಾನು ಯೋಚಿಸಿದ್ದೇನೆ. ನೀನು ಬದಿಗೆ ಸರಿ, ಸೀತೆಯನ್ನು ತಂದೆ ತರ್ತೇನೆ, ಏನಾಗುತ್ತಲ್ಲ ನೋಡೋಣ. ಹೇಳಿದಳಲ್ಲ ನೀತಿಯನ್ನು. ಕೋವಿದ ನೀತಿಯ ಮಾತನು ಭಾವಕಿತ ಪೇಳ್ದು ವರನೊಡಂಬಡಿಸಿದೊಡೋ ರಾವಣ ಕೇಳದೆ ತನ್ನಯ ಮಾವ ಮಾರೀಚನ ಬಳಿಗೆ ಬಂದಿತೆಂದೋ. ಜ್ಞಾನವಂತಳೇ ಇದ್ದಾಳೆ ಮಂಡೋದರಿ. ಆದ್ದರಿಂದಲೇ ಅಲ್ವೇ ಅವಳಾಡಿದ್ದು ಕೋವಿದ ನೀತಿ. ಭಾವುಕಳಾಗಿ ಮಾತುಗಳನ್ನಾಡಿದಳು. ಆದರೆ ಅದರಂತೆ ನಡೆಯುವ ಸ್ಥಿತಿ ನನ್ನದಲ್ಲ. ಹೌದು, ರಾಮನ ಕುರಿತಾದಂಥ ಅದೆಷ್ಟೋ ವರ್ತಮಾನಗಳು ಲಂಕೆಯ ಅಂತಃಪುರವನ್ನು ಸೇರಿದೆ ಎಂದಾದರೆ ಏನಿದರ ಅರ್ಥ? ಇವಳ ತಲೆಯನ್ನು ಚೆನ್ನಾಗಿ ತುಂಬಿಸಿದವರು ಯಾರು? ಅಲ್ಲಿಗೆ ಇನ್ನು ಹೋಗಬೇಕಾದ್ದು ಮತ್ತೆ ಯಾರೂ ಅಲ್ಲ, ಮಹಾಮಾಯಾವಿ ಮಾವ ಮಾರೀಚ. ಯಾರೆಲ್ಲ ರಾಮನ ಬಗ್ಗೆ ಭಯವನ್ನು ಹೊಂದಿದ್ದಾರೋ ಅವರನ್ನೇ ಉಪಯೋಗಿಸಿಕೊಂಡು ಇನ್ನು ನಾನು ಈ ಸೀತಾಪಹರಣದಲ್ಲಿ ಪ್ರವರ್ತನಾಗುತ್ತೇನೆ. ಹೌದು, ರಾಮನೆನ್ನುವ ಹೆಸರು ಕೇಳಿದ ಕ್ಷಣವೇ ಗಡನೆ ನಡುಗುವ ಸ್ಥಿತಿಯಲ್ಲಿದ್ದಾರೆ ಮಾವ. ಆದ್ದರಿಂದಲೇ ಕಣ್ಣನ್ನು ಮುಚ್ಚಿ ಕುಳಿತಿದ್ದಾರೆ. ಸಮುದ್ರದ ಬದಿಯಲ್ಲಿ ಆಶ್ರಮವಂತೆ ಧ್ಯಾನ. ಕಣ್ಣು ತೆರೆಯುವುದಿಲ್ಲ. ಕಣ್ಣು ತೆರೆದರೆ ಎಲ್ಲಿಯಾದರೂ ರಾಮನನ್ನು ಕಂಡರೆ ಒಳ್ಳೆಯದೇ ಆಯಿತು. ಅವರನ್ನೇ ನೇರವಾಗಿ ಹೋಗಿ ಕಾಣುವುದು. ಹೇಗೂ ಮೂಗು ಹಿಡಿದು ಕುಳಿತಿದ್ದಾರೆ, ಅವರ ಮೂಗನ್ನೇ ಹಿಡಿದುಕೊಳ್ಳುತ್ತೇನೆ. ಲಂಕೆಯ ಮೂಗು ಹೋಗಿದೆ, ಹೀಗೆ ಮಾಡಿ ತಡ ಯಾಕೆ, ನೇರವಾಗಿ ಹೋಗ್ತೇನೆ ಮಾವನಲ್ಲಿಗೆ. ಮಾವ ಮಾವ ರಾವಣೇಶ್ವರ ಮಾರೀಚ ನಿಶಾಚರ ಸಂತಸ ವೀರ ಕಾರುಣ್ಯ
ಹೌದು ಮಾವ. ಅಪೂರ್ವ ಅಂತಲೇ ಆಡಬೇಕಷ್ಟೇ ಈಗ. ಯಾಕಂದ್ರೆ ನಿನ್ನನ್ನು ನಾನು ಕಾಣದೇ ಬಲು ಸಮಯಗಳಾಯಿತು. ಹ. ನಾನಿದ್ದ ಕಡೆಗೆ ನೀನು ಬರುವುದೇ ಬಹಳ ವಿರಳ. ಆದರೆ ಈಗ ಇದ್ದಕ್ಕಿದ್ದಂತೆ ಬಂದು ಮಾವಯ್ಯ ಮಾವಯ್ಯ ಅಂತ ಆಡುವಾಗ ಅಪೇಕ್ಷಣೀಯವೇ ಆದರೂ ಕೂಡ ಆಶ್ಚರ್ಯವಾಗುತ್ತಾ ಇದೆ. ಮಾವ, ಹ್ಮ್ ನಿಮ್ಮನ್ನು ಸಂಧಿಸದೇ ಇದ್ದರು ಹ್ಮ್ ನೀವು ಏನು, ನೀವು ಹೇಗೆ, ನೀವು ಎಷ್ಟು, ಇದೆಲ್ಲವನ್ನೂ ನಾನು ತಿಳಿದಷ್ಟು ಯಾರು ತಿಳಿದಿದ್ದಾರೆ? ಇಲ್ಲವಪ್ಪ, ನಮ್ಮ ವಿಚಾರಗಳೆಲ್ಲವನ್ನು ಚೆನ್ನಾಗಿಯೇ ನೀನು ಅರಿತವನೇ. ಮಾವ, ಮನುಷ್ಯನ ಜೀವನದಲ್ಲಿ ಬದಲಾವಣೆ ಎನ್ನುವುದು ಸಹಜವೇ. ಒಂದಲ್ಲ ಒಂದು ರೀತಿಯ ಸ್ಥಿತ್ಯಂತರ ಆಗುತ್ತಲೇ ಇರುತ್ತದೆ. ಜೀವನ ಅಂತ ಕರೆದದ್ದೇ ಅದಕ್ಕಲ್ಲವೇ? ಆದರೆ ನಿಮ್ಮಲ್ಲಿ ಉಂಟಾದಂತಹ ಬದಲಾವಣೆ ಪರಮಾಶ್ಚರ್ಯ. ಆಶ್ಚರ್ಯ ಆಗಿದೆ. ಇಲ್ಲದೆ ಹೋದರೆ ಏನು, ಒಂದು ಕಾಲಕ್ಕೆ ರಾಕ್ಷಸಿ ಪ್ರವೃತ್ತಿಯನ್ನು ಮೈಗೂಡಿಸಿ ಯಜ್ಞ ಕಂಟಕರಾಗಿದ್ದಂತಹ ನೀವು ಇಂದಿರುವ ಸ್ಥಿತಿ ಏನು? ಸದಾ ಕಾಲವೂ ತಪೋನಿರತರಾಗಿ ನಿಮ್ಮ ತಪಸ್ಸಿನ ಪ್ರಭಾವದಿಂದಲೋ ಏನು ನಮ್ಮ ರಾಕ್ಷಸರು ಉಸಿರಾಡುತ್ತಾ ಇದ್ದಾರೆ ಎಂದು ಹೇಳಿದ್ರು ತಪ್ಪಲ್ಲ ಮಾವ. ಅಂತಹ ಮಹತ್ತರವಾದಂತಹ ಯೋಗ್ಯತೆಯನ್ನು ಹೊಂದಿದ್ದೀರಿ ನೀವು. ನಿಶಾಚರರಾದರೂ ಈ ಹೊತ್ತು ಸಂತ. ಅಷ್ಟು ಮಾತ್ರವಲ್ಲ, ನಿಮ್ಮ ಸೌಂದರ್ಯವನ್ನು ನೋಡಿದರೆ ನನಗೇ ಆಶ್ಚರ್ಯ ಆಗುತ್ತಾ ಇದೆ. ಈ ಪ್ರಾಯದಲ್ಲಿ ಎಷ್ಟು ಚಂದ ಮಾವನೇ. ರಾವಣ, ನಿನ್ನ ಮಾತನ್ನು ಆಲಿಸುವುದೇನು ಮೊದಲಲ್ಲ. ಅನೇಕ ಬಾರಿ ನಾವು ಹೀಗೆ ಸಂಭಾಷಣೆ ಮಾಡಿದ್ದಿದೆ. ಹೌದಪ್ಪ. ಆದರೆ ಈ ಕಡೆಗೆ ಬಂದಂತ ನೀನು ತೊಡಗಿಕೊಂಡದ್ದೇ ವಿಶೇಷಣವಾದದ್ದನ್ನೇ ಪ್ರಯೋಗಿಸುವುದಕ್ಕೆ. ಹೌದು, ವಿಶೇಷವಾದ ನುಡಿಗಳನ್ನೇ ಆಡುತ್ತಾ ಇದ್ದಿ. ನನ್ನ ಚಂದದ ಬಗ್ಗೆ ಆಡುತ್ತಿ, ನನ್ನ ವಿಶೇಷತೆಯ ಬಗ್ಗೆ ಆಡುತ್ತಿ. ಅಲ್ಲ, ಹೊಗಳುವುದಕ್ಕೆ ತೊಡಗಿದಾಗ ಹೊಗಳುವಿಕೆಯೋ ಕಾರ್ಯ ಇದೆಯೋ ಅಂತ ಅರ್ಥ ಆಗಲಿಲ್ಲ ಅಂತ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದಲ್ವೋ ಮಾವ? ಹೌದಪ್ಪ, ಏನಂತ ಗೊತ್ತಾಗಬೇಡ್ವೆ? ಕರುಣಾಮಯಿಗಳಾದಂತಹ ನೀವು ಪ್ರಖರ ಗಾಂಭೀರ್ಯವನ್ನು ಹೊಂದಿದವರು. ಇಲ್ಲಿರುವ ಸಮುದ್ರವೇ ನಾಚುತ್ತಾ ಉಂಟು. ಸಮುದ್ರಕ್ಕೆ ನಿಮ್ಮಷ್ಟು ಗಾಂಭೀರ್ಯ ಇಲ್ಲ. ಆಗಿರುವಾಗ ಒಂದು ವಿಷಯವನ್ನು ನಿಮ್ಮಲ್ಲಿ ಹೇಳಿದರೆ ಅದಕ್ಕೆ ಸರಿಯಾದಂತಹ ಉತ್ತರ ಬಂದೀತು. ಸಮಸ್ಯೆಗಳೇನೋ ಇದೆ, ಅದಕ್ಕೆ ಸ್ಪಂದಿಸಬೇಕು ಅಂತ ನೀನು ಆಡುವ ಹಾಗೆ ನಿರೀಕ್ಷೆ, ಅಂದ್ರೆ ನನ್ನ ನಿರೀಕ್ಷೆ ಸುಳ್ಳಾಗದು ಎನ್ನುವ ವಿಶ್ವಾಸದಿಂದ ನಿಮ್ಮಲ್ಲಿಗೆ ಬಂದದ್ದು. ಮಾತಿಗೆ ತೊಡಗಿದ್ದು ತುಂಬಾ ಸಮಯ ಆಯಿತು. ಮಾತನಾಡಿ ಹೋಯಿತು. ಮಾವ, ಬಂದಂತಹ ಕಾರಣ ಇದೆ. ಬಂದದಕ್ಕೆ ಕಾರಣ ಇದೆ. ಹೌದಾ? ಆದ್ರೆ ಏನು ಅಂತ ಕೇಳುವ. ಅಯೋಧ್ಯೆ, ದಶರಥನ ಮಕ್ಕಳು ರಾಮ ಲಕ್ಷ್ಮಣರು. ಅಯ್ಯಯ್ಯೋ, ಆ ಹೆಸರನ್ನು ಹೇಳಿದಾಗಲೇ ನಿಮ್ಮ ಮುಖಭಾವ ಬದಲಾಯಿತಲ್ಲ. ರಾಮ ಎಂಬ ಹೆಸರನ್ನು ನೀನು ಆಡಬೇಕು ಅಂತಲೇ ಇಲ್ಲ. ಆ ಹೆಸರೇ ನನಗೆ ಭಯವನ್ನು ಹುಟ್ಟಿಸದೆ ರೋಮಾಂಚನವಾಗುತ್ತಾ ಇದೆ. ಒಂದು ಕಾಲಕ್ಕೆ ಅವನು ಬಾಣ ಪ್ರಯೋಗಿಸಿದ್ದರಲ್ಲಿ ಹೋಗಿ ಬಿದ್ದಲಿಂದ ಏಳುವುದಕ್ಕೆ 7 ಹಗಲು 7 ರಾತ್ರಿಗಳು ಸಾಕಾಗಲಿಲ್ಲ. ಹೌದು. ಅದರಿಂದ ಹೇಗೋ ಮಾಡಿಕೊಂಡು ಇವತ್ತು ಈಗ ನೀನು ಆಡಿದ ವಿಶೇಷಣಗಳೆಲ್ಲ ಇದೆ. ಹೌದು, ಅದಕ್ಕೆ ನಾನು ತೊಡಗಿಕೊಂಡವನು. ಅಷ್ಟು ಮಾಡಿ ಲಂಕೆಯನ್ನು ಸೇರಿದವರು ಈಗ ಹೇಗಿದ್ದೀರಿ? Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore.
Mangalore, NH66 Koolur, Mangalore. Also available in NH66 Ambagilu, Udupi, NH66 Handikau, Kumta, and Darbe, Puttur. For more information and test drive, contact us at 7022002555. In the serene landscape of Deribail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ನಮ್ಮದ್ದೇ ಆದಂತಹ ದಂಡಕಾರಣ್ಯಕ್ಕೆ ಪ್ರವೇಶಿಸಿದರು. ಸಂತೋಷಮಯವಾದ ವಿಚಾರವನ್ನು ಈ ಕಡೆಗೆ ಆಡತಿ ಅಂದರೆ ರಾಮನಿಂದ ನೀನು ತೊಡಗಿದ್ದರಿಂದ ಏನು ಅಂತ ಅರ್ಥ ಆಗಲಿಲ್ಲ. ತೊಡಗಿದ್ದೇನು ದಂಡಕಾರಣ್ಯಕ್ಕೆ ಬಂದರು. ಏನೋ ವನವಾಸವಂತೆ. ರಾಮ ಅವನ ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದಾನೆ, ಸೀತೆ ಅಂತ ಹೆಸರು. ನಮಗೆ ಆಸಕ್ತಿ ಇಲ್ಲದೆ ಇದ್ದರೂ ಕರ್ಣಾಕರ್ಣಿಕೆ ಆಗಿ ಅದನ್ನು ನಾವು ಆಲಿಸಿದ್ದೇವೆ. ಬಂದದ್ದು ಮಾತ್ರ ಅಲ್ಲ, ನನ್ನ ತಂಗಿಯಾದಂತಹ ಶೂರ್ಪನಖೆ ಅಲ್ಲಿರುವ ವಿಷಯ ನಿಮಗೆ ಗೊತ್ತೇ ಇದೆ. ಹೌದಪ್ಪ, ನಿನ್ನಿಂದಲಾಗಿಯೇ ಅಲ್ಲ ಅವಳಿ ನೆಲೆಸಿಕೊಂಡವಳು. ಇಲ್ಲಿ ಬೇಡ ಅಂತ ಅಲ್ಲಿ ಕಳಿಸಿದ್ದು. ಅವಳಿಗೆ ಮಾನಭಂಗವಾಯಿತು. ರಾಮನಿಂದ ಮಾನಭಂಗವಾಯಿತು. ಕಿವಿ ಮೂಗುಗಳು ಕತ್ತರಿಸಲ್ಪಟ್ಟವು. ಶೂರ್ಪನಖೆಯ ಮೂಗು ಕತ್ತರಿಸಲ್ಪಟ್ಟಿತು. ಹೌದು. ಇರಲಿ, ಅವಳಿಗೂ ಮೂಗು ಇದೆ ಅಂತ ವ್ಯಕ್ತವಾದ ಹಾಗಾಯಿತು. ಆದರೆ ಅಷ್ಟು ದೊಡ್ಡ ಮೌಲ್ಯದ ಮೂಗು ಅಂತ ಗೊತ್ತಾದ್ದು ಮತ್ತೆ ಅದು ಯಾಕೋ? ಪ್ರತಿಕಾರಕ್ಕಾಗಿ ರಾಮನ ಮಡದಿಯಾದ ಸೀತೆಯನ್ನು ಎಳೆದು ತರುವಂತಹ ನಿರ್ಣಯವನ್ನು ಕೈಗೊಂಡಿದ್ದೇನೆ. ಶೂರ್ಪನಖೆಯ ಮೂಗು ಹೋದ ಕಾರಣಕ್ಕಾಗಿ ರಾಮನ ಮಡದಿಯನ್ನು ತರಬೇಕು ಅಂತ ಹೊರಟದ್ದು. ಅಪಮಾನ ಅದ್ದು ಲಂಕೆಗಲ್ಲುವ ಮಾವ, ರಾವಣನಿಗಲ್ಲುವ. ಈಗ ನೀನಾಡುವುದು ಶೂರ್ಪನಖೆಯ ಮೂಗು ಅಲ್ಲ, ಲಂಕೆಯ ಮೂಗು ಹೋದದ್ದು ಅಂತ ನೀನು ಆಡಿದ ಹಾಗೆ ಇದೆ. ಆದ ಕಾರಣವೇ ಅವಳನ್ನು ಎಳೆತಂದು ರಾಮನಿಗೆ ಸರಿಯಾದಂತಹ ಪ್ರತಿಕಾರವನ್ನು ಮಾಡುವುದು ಎನ್ನುವಂತಹ ನಿರ್ಣಯಕ್ಕೆ ಬಂದಿದ್ದೇನೆ. ಮತ್ತೂ ಒಂದು ಬಲವಾದ ಕಾರಣ ಇದೆ. ಏನು? ಕರದೂಷಣರನ್ನು ಕೊಂದು ಕಳೆದಿದ್ದಾನೆ. ಕರದೂಷಣರನ್ನು ಕೊಂದು ವಿಚಾರಿಸುವುದಕ್ಕೆ ಹೋದಾಗ ಅದು ಮಾತ್ರವಲ್ಲ, ದಂಡಕಾರಣ್ಯವನ್ನು ಋಷಿ ಮುನಿಗಳಿಗೆ ಧಾರೆ ಎರೆದಿದ್ದಾನಂತೆ. ಆ ಅಧಿಕಾರ ಯಾರು ಕೊಟ್ಟದ್ದು? ದಂಡಕಾರಣ್ಯ ಅನ್ಯರ ಕೈಗೆ ಹೋಗಿದೆ ಅಂತ ನೀನು ಆಡೋದು. ಆದ ಕಾರಣ ಇದಕ್ಕೆಲ್ಲ ಉತ್ತರವಾಗಿ ಹೀಗೊಂದು ನಿರ್ಣಯವನ್ನು ಮಾಡಿದ್ದೇನೆ. ನಿಮ್ಮಿಂದ ದೊಡ್ಡ ಉಪಕಾರ ಆಗಬೇಕು ಮಾವ. ಈಗ ನೀನಾಡುವುದು ಸೀತೆಯನ್ನು ತರುವುದಕ್ಕೆ ಹೋಗೋದು ಅಂತಲ್ಲ. ಸೀತೆಯನ್ನು ತರುವ ನಿರ್ಣಯ ಮಾಡಿದ್ದೇನೆ, ಸೀತೆಯನ್ನು ತರುವುದು ನೀವಲ್ಲ. ಅಂದ್ರೆ ಏನು ಮಾಡಕ್ಕೆ ಬೇರೆ ವ್ಯವಸ್ಥೆ ಇದೆ. ಅಂದ್ರೆ ಏನು ಮಾಡಬೇಕು ಅಂತ ಆಡು. ಆದರೆ ನಿಮ್ಮಿಂದ ಒಂದು ಸಣ್ಣ ಕೆಲಸ ಆಗಬೇಕು ಮಾವ. ಕೆಲಸ ಸಣ್ಣದು ಅಂದ್ರೆ ಮಾಡಬೇಕಾದದ್ದು ರಾಮನ ಎದುರಿನಲ್ಲಿ. ಹೌದು. ಅಲ್ಲ, ಏನು ಆಗಬೇಕಾದ್ದು ಅಂತ ಆಡಿದ್ರೆ ಆಲೋಚನೆ. ಹೀಗೆ ಹೋಗುವುದಲ್ಲ, ನೀವೊಂದು ವೇಷ ಮಾಡಬೇಕು. ವೇಷ ಬೇಕಾಗಿ ಬಹಳ ವರ್ಷಗಳ ಹಿಂದೆ ವೇಷ ಮಾಡಿ ಸಾಕಾಗಿ ಹೋಗಿದೆ. ಈಗ ಆ ವಿಚಾರವನ್ನೇ ಬಿಟ್ಟವನು. ಆದ್ರೆ ಈಗ ನೀನು ವೇಷ ಮಾಡಬೇಕು ಅಂದ್ರೆ ಹೇಗೆ ವೇಷ, ಯಾವ ವೇಷ, ಯಾಕೆ ವೇಷ ಅಂತ ಬೇಡ. ಬಂಗಾರದ ಜಿಂಕೆಯಾಗಿ ನೀವು. ಬಂಗಾರದ ಜಿಂಕೆ? ಹೌದು. ಆ ಕಡೆಗೆ ಹೋಗಬೇಕು. ಎಲ್ಲಿಗೋ? ಅಲ್ಲಿಗೆ. ರಾಮ ಸೀತೆಯರ ಅಲ್ಲಿಗೆ ದಂಡಕಾರಣ್ಯಕ್ಕೆ ಹೋಗಿ ಆ ಪರ್ಣ ಕುಟೀರದ ಎದುರು ನಿಮ್ಮ ಎಲ್ಲ ಚಮತ್ಕೃತಿಗಳನ್ನು ತೋರಿಸಿ ಸೀತೆಯನ್ನು ಮರುಳು ಮಾಡಬೇಕು. ಓಹೋ, ಬಂಗಾರದ ಬಣ್ಣ ಕಂಡ್ರೆ ಸಾಕು, ಹೆಣ್ಣು ಮಕ್ಕಳು ಮರುಳಾಗುತ್ತಾರೆ. ಆದರೆ ಎಲ್ಲಿಯಾದರೂ ಆಗದಿದ್ದರೆ ಬೇರೆ ಬೇರೆ ರೀತಿಯ ನಿಮ್ಮ ಉಪಾಯಗಳಿಂದ ಆ ಜಿಂಕೆ ಸೀತೆಗೆ ಬೇಕು ಎನಿಸಬೇಕು. ಆ ಮೂಲಕ ರಾಮ ಲಕ್ಷ್ಮಣ ಇಬ್ಬರನ್ನೂ ಅಲ್ಲಿಂದ ಹೊರ ಹೋಗುವಂತೆ ಮಾಡಬೇಕು.
ಮತ್ತೆ ಏನು ಅಂತ ನಾನು ನೋಡಿಕೊಳ್ತೇನೆ. ರಾವಣ ಏನು ಆಲಿಸುವುದಕ್ಕೆ ಆಪ್ಯಾಯಮಾನವಾಗಿದೆ. ಹ. ಸಾಧ್ಯತೆ ಬಗ್ಗೆ ಆಲೋಚನೆ ಮಾಡಿದೀಯಾ? ಸಾಧ್ಯ ಅಸಾಧ್ಯತೆ ಎನ್ನುವಂತ ವಿಚಾರವೇ ಇಲ್ಲ. ಸಾಧ್ಯ ಆಗುವುದಾದರೆ ನಿಮ್ಮಿಂದ ಮಾತ್ರ ಅದು. ವೀರನಲ್ವೇ ಹಾಗೆ ನಾನೇನು? ಬಂದದ್ದು. ರಾವಣ ನೀ ಬಲು ಸಾಗಸಿಯ ರಾವಣನಿ ಬಲು ಸಾಗಸಿಯ ದೇವರ್ಕಳ ದೇವನು ಶ್ರೀರಾಮ ಕೇವಲ ನರ ಜನ್ಮದಿ ಜನಿಸಿ ಭುವಲಯದಿ ತಿರುಗಾಡುವರವರು ರಾವಣನಿ ಬಲು ಸಾಗಸಿಯ ದೇವರ್ಕಳ ದೇವನು ಶ್ರೀರಾಮ ರಾವಣ, ಮಾವ, ಬಂಧುತ್ವದಲ್ಲಿ ನಾನು ನಿನಗೆ ಮಾವನೇ ಆಗಿದ್ದರೂ ಕೂಡ ನಮ್ಮನ್ನೆಲ್ಲ ಪೊರೆಯುವ ಮೂಲಕವಾಗಿ ನಮಗೆಲ್ಲ ಅರಸನಾಗಿ ನಿಂದವನು ನೀನು. ಹ. ಆದ್ದರಿಂದಲೇ ನೀನಾಡಿದಂಥ ನುಡಿಯನ್ನು ಆಲಿಸಿದಂಥ ಕಾಲಕ್ಕೆ ನಾನೊಂದು ಮಾತಾಡ್ಲ ನಿನ್ನಲ್ಲಿ. ಏನದು? ಅನೇಕ ಸಂದರ್ಭಗಳು ಹೇಗಿರ್ತದೆ ಅಂದರೆ, ಸತ್ಯವನ್ನಾಡಿದಾಗ ಅದು ಅಪ್ರಿಯವೆನಿಸಲ್ಪಡುತ್ತದೆ, ಹ. ಪ್ರಿಯವಾಗಿ ಸುಳ್ಳಾಡಿದಾಗ ಹಿತ ಅಂತ ಅನ್ನಿಸುತ್ತದೆ. ಆದರೆ ದೇಹಕ್ಕೆ ಹಿತವಾಗುವ ಔಷಧವನ್ನು ಕುಡಿಯುವಂತೆ ಹಿತವಾದುದನ್ನೇ ಆಡಬೇಕಾದದ್ದಲ್ವೇ ಹಿತಾಕಾಂಕ್ಷಿಗಳು. ಆ ನೆಲೆಯಲ್ಲಿ ನಿನ್ನ ಹಿತವನ್ನೇ ಬಯಸುವ ನಿನ್ನ ಮಾವನಾಗಿಯೂ ಲಂಕಾ ದೇಶದ ಪ್ರಜೆಯಾಗಿಯೂ ಕೂಡ ನಾನು ಆಡುವ ಒಂದು ವಿಚಾರ ನೀನು ಕೇಳಬೇಕು. ಏನದು? ನೀನು ಸಾಹಸಿ ಎನ್ನುವುದರಲ್ಲಿ ಎಳ್ಳಷ್ಟೂ ಸಂಶಯಗಳಿಲ್ಲ. ಹ. ಸದಾಕಾಲ ನೀನು ಮಾಡಿದಂಥ ವಿಭಿನ್ನವಾದಂತಹ ಸಾಹಸಗಳಿಂದ ಈ ಎತ್ತರದಲ್ಲಿ ಲಂಕಾಪಟ್ಟಣ ನಿಲ್ಲಲ್ಪಟ್ಟಿದೆ. ಹ. ಆದರೆ ಕೈಯಿಕ್ಕಿದ್ದು ಮಾತ್ರ ಯಾವುದಕ್ಕೆ ಅಂತ ಯೋಚನೆ ಮಾಡಬೇಕು. ಏನಾಯಿತು? ರಾಮನ ಬಗ್ಗೆ ನೀನು ನನ್ನಲ್ಲಿ ಹೇಳಿದೆ. ರಾಮನನ್ನು ನೀನು ಕೆಡಹುವುದಕ್ಕೆ ಬೇಕಾಗಿ ಸೀತೆಯನ್ನು ತರಬೇಕು ಅಂತ ಯೋಚನೆ ಮಾಡಿ. ಹ. ಅನೇಕ ಸಂದರ್ಭ ಹೇಗಿರ್ತದೆ ಅಂದರೆ, ಹ. ನಮಗೆ ಇರುವಂಥ ಅಜ್ಞಾನವೇ ಅವಜ್ಞೆಗೆ ಕಾರಣವಾಗುತ್ತದೆ. ಹ. ಈ ಅಜ್ಞಾನ ಎನ್ನುವುದು ದೌರ್ಬಲ್ಯವೇ ಅಲ್ಲ, ಹ. ಅದನ್ನು ಸಂಗ್ರಹಿಸಿಕೊಂಡಾಗ ನಮಗೆ ಜ್ಞಾನವಾಗಿ ಪರಿವರ್ತಿತವಾಗುತ್ತದೆ. ಆದ್ದರಿಂದಲೇ ನಾನು ನಿನ್ನಲ್ಲಿ ಆಡುವುದಕ್ಕೆ ತೊಡಗಿದ್ದು. ರಾಮನಾರೆಂದರಿಯಲ, ರಾಮನು ಯಾರು ಅಂತ ನೀನು ತಿಳಿಯಲೇಬೇಕು ಎನ್ನುವುದು ತಾತ್ಪರ್ಯ. ಯಾಕೆಂದ್ರೆ ಇಲ್ಲಿಯವರೆಗೆ ನೀನು ತಿಳಿದದ್ದು ಸಾಕಾಗದೇ ಹೋಗಿದೆ. ಯಾಕೆಂದ್ರೆ ಸುತ್ರಾಮ ಮುಖ್ಯರು ಬೇಡಿಕೊಂಡಂತ ಕಾಲಕ್ಕೆ ಶ್ರೀಮನ್ನಾರಾಯಣನೇ ಭೂಮಿಗೆ ಇಳಿದು ಬಂದಂತ ಮಹಾತ್ಮನಿದ್ದಾನೆ. ಆಡಿಕೊಂಡದ್ದೇ ಹಾಗೆ ಅಂತ ನಾವು ಕೇಳಿದ್ದೇ. ರಾವಣನೇ ಮುಂತಾದಂಥ ಪರಾಕ್ರಮಿಗಳು ಭೂಮಿಯಲ್ಲಿ ಲೋಕಕಂಟಕರಾಗಿದ್ದಾರೆ ಅಂತಲೂ ಕೇಳಿಕೊಂಡಿದ್ದಾರಂತೆ. ಆದ್ದರಿಂದ ಅವರನ್ನು ತರೆಯುವುದಕ್ಕಾಗಿ ಭೂಮಿಗಿಳಿದು ಬರುವುದಕ್ಕೆ ಶ್ರೀಮನ್ನಾರಾಯಣನೇ ಮನ ಮಾಡಿ ರಾಮನಾಮದಿಂದ ಇಳಿದು ಬಂದದ್ದು. ಓಹೋ, ತನ್ನದಾದಂತಹ ಭೂಮಿಯ ಭಾರವನ್ನು ಇಳುವಂತಹ ಕಾಯಕವೇನಿದೆಯೋ ಅದಕ್ಕೆ ಪೂರಕವಾದಂತಹ ವೇದಿಕೆ ನಿರ್ಮಾಣ ಆಯಿತು ಅಂತ ಇಳಿದು ಬಂದದ್ದು ಅಂತ ಕೇಳಿದ್ದು. ಜೊತೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ಆದಂತಹ ಸೀತೆ ಬಂದದ್ದಂತ. ಆದ್ದರಿಂದಲೇ ರಾಮನಿಂದಲ ಸೀತೆಯನ್ನು ಪಡೆಯಬೇಕು ಅಂತ ನೀನು ಯೋಚನೆ ಮಾಡಿದರೆ ಹೇಗಾಗುತ್ತದೆ ಬಲ್ಲೆಯ? ಪ್ರಖರವಾದಂತಹ ಸೂರ್ಯಕಿರಣವನ್ನು ಹೊಂದಿಕೊಂಡಂತ ಸೂರ್ಯನಿಂದ ಆ ಪ್ರಭೆಯನ್ನು ಮಾತ್ರ ನಾನು ಪ್ರತ್ಯೇಕಿಸುತ್ತೇನೆ ಅಂತ ಯಾವನೋ ಒಬ್ಬನು ಹೊರಟ ಅಂದರೆ ಅದು ಸಾಧ್ಯವಾಗುತ್ತದೆ ಅಂತ ನೀನು ಆಲೋಚನೆ ಮಾಡು. ಅಲ್ಲಿ ಸಾಧ್ಯತೆಗಳೂ ಇಲ್ಲ, ಸಾಧುತ್ವವೂ ಇಲ್ಲ. ಅದೇ ಸ್ಥಿತಿಯಲ್ಲಿ ರಾಮನಿಂದ ನಾವು ಸೀತೆಯನ್ನು ಅಪಹರಿಸಬೇಕು ಅಂತ ನೀನು ಯೋಚನೆ ಮಾಡಿದರೆ ತಾತ್ಕಾಲಿಕವಾದ ಯಾವುದೋ ನಾಟಕಗಳು ಒಮ್ಮೆ ಪರಿಣಾಮ ಬೀರಬಹುದೋ ಏನೋ ಹೊರತು ಪರಿಣಾಮವಾಗುವುದಿಲ್ಲ. ಈಗಾಗಲೇ ನಮಗೆ ಗೊತ್ತಿದೆ ರಾಮ ಏನು ಅಂತ. ನೀನೇ ಆಡಿದೆಯಲ್ಲ ಅನೇಕ ಉದಾಹರಣೆಗಳು, ನನಗೂ ಚೆನ್ನಾಗಿಯೇ ನೆನಪಿದೆ. ನೀನು ರಾಮ ಅಂತ ಹೇಳಿದ ತಕ್ಷಣ ಮೈ ರೋಮಾಂಚನವಾಗಿ ಭಯಭೀತವಾಗಿ ನಾನು ಉದ್ಗರಿಸಿದದ್ದನ್ನು ನೀನು ಗಮನಿಸಿದೆ ಅಷ್ಟೇ. ಯಾಕಂದರೆ ಒಂದು ಕಾಲಕ್ಕೆ ಅನುಭವಿಸಿದಂಥ ಆ ನೆನಪು ಇನ್ನು ನನ್ನಲ್ಲಿ ಮರೆತೇ ಹೋಗಲಿಲ್ಲ, ಅದು ಸದಾ ಉಳಿಯಲ್ಪಟ್ಟಿದೆ. ಒಂದು ಕಾಲಕ್ಕೆ 16 ವರ್ಷಗಳು ಪೂರೈಕೆಯಾಗದೇ ಇದ್ದಂಥ ಕಾಲದಲ್ಲಿ ವಿಶ್ವಾಮಿತ್ರ
ಮುನಿಗಳು ಕರೆದೊಯ್ದದ್ದು ಅಂತ ನಾವು ಕತೆ ಕೇಳಿದ್ದು ನಿನಗೆ ಗೊತ್ತಿದೆ. ಆ ಕಾಲಕ್ಕೆ ಯಜ್ಞ ಕೆಡಿಸುವುದೇ ನಮಗೆ ಕಾಯಕವಾಗಿತ್ತು. ಆದರೆ ನಮ್ಮ ಅಮ್ಮನಾದಂಥ ತಾಟಕಿ ಬಾಣಾಘಾತದಿಂದ ಬೀಳಿಸಿದ್ದು ನಿನಗೆ ನೆನಪಿದೆ, ಮಡಿದು ಹೋದದ್ದು ಗೊತ್ತಿದೆ. ಜೊತೆಯಾಗಿದ್ದಂಥ ತಮ್ಮನಾದಂಥ ಸುಭಾವು ಮಡಿದು ಹೋದದ್ದು. ನಾನು ಒಬ್ಬ ಬದುಕುಳಿದಿದ್ದೆ ಆ ಕಾಲ. ಆದರೆ ಅದನ್ನೇ ಪ್ರತೀಕಾರವಾಗಿ ತೀರಿಸುವುದಕ್ಕೆ ನಾನು ಪ್ರಯತ್ನ ಪಟ್ಟಂಥ ಕಾಲಕ್ಕೆ ನಾನು ಅತ್ಯಂತ ಮುಂದುವರಿದರೆ ಮತ್ತೆ ಪ್ರಯೋಗಿಸಿದ ಬಾಣದಿಂದ ಹೋಗಿ ಬಿದ್ದದು ಸಮುದ್ರ ತೀರಕ್ಕೆ. ನನಗೆ ಆಲೋಚನೆ ಆದದ್ದು ಏನು ಗೊತ್ತಾ? ಕೊಲ್ಲಬೇಕಾದವರನ್ನು ಕೊಲ್ಲುವುದಕ್ಕೆ, ಉಳಿಸಬೇಕಾದವರನ್ನು ಉಳಿಸುವುದಕ್ಕೆ ಎರಡೂ ಸಾಧ್ಯವಾದದ್ದು ರಾಮನಿಗೆ ಮಾತ್ರ ಅಂತ. ನಮ್ಮ ಅಮ್ಮನನ್ನು ಕೊಂದ ಬ್ರಾಹ್ಮಣ ವೇಷಧಾರಿಯಾಗಿದ್ದಂತಹ ಕಾಲಕ್ಕೆ ನನ್ನನ್ನು ಬದುಕುಳಿಸಿದ. ಮಾತ್ರವಲ್ಲ, ಬಾಣ ಪ್ರಯೋಗಿಸಿದ ಪರಿಣಾಮವಾಗಿ ನನ್ನೊಳಗೆ ತುಂಬಲ್ಪಟ್ಟಂತಹ ದಾಷ್ಟ್ಯಗಳು ಏನಿತ್ತು ಅವೆಲ್ಲ ಹತವಾಗಿ, ಆ ವಿರೋಧವಾದಂತಹ ಭಾವಗಳೆಲ್ಲವೂ ಹತವಾಗಿ, ಇದು ಇವತ್ತು ನೀನು ಹೇಳಿದಂಥ ವಿಶೇಷಣಗಳಿದೆಯಲ್ಲ, ನಾನು ಮಾಡುತ್ತಾ ಇದ್ದಂಥ ತಪಸ್ಸು ಸಂತನವಾದಂಥ ಸ್ಥಿತಿ ಇದೆ ಅಂತ, ಅದು ಆಗುವುದಕ್ಕೆ ಕಾರಣವಾದದ್ದು ಆ ರಾಮನಿಂದಲಾಗಿ. ಯೋಚಿಸಿ ನೋಡು, ಅಹಲ್ಯೆಯ ಶಾಪೋದ್ಧಾರವನ್ನು ಮಾಡುವುದಕ್ಕೆ ರಾಮನಿಗೆ ಸಾಧ್ಯವಾಗಿದೆ. ತರ್ಕದಲ್ಲಿ ಯಾರೋ ಆಡಬಹುದು, ಶಾಪವೇ ಹಾಗೆ ಇರುವುದು, ರಾಮ ಮೆಟ್ಟಿದ್ರೆ ಅವಳು ಹೆಣ್ಣಾಗುತ್ತಾಳೆ ಅಂತ. ಆದರೆ ಶಾಪ ಕೊಡುವವರು ಕೂಡ ಆಲೋಚನೆ ಮಾಡಿದ್ದು ಹಾಗೆಯೇ ತಾನೆ. ಒಂದು ವೇಳೆ ಪರಾಕ್ರಮಿಯಾದಂಥ ರಾವಣ ಮೆಟ್ಟಿದಂಥ ಕಾಲಕ್ಕೆ ಅಹಲ್ಯ ಹೆಣ್ಣಾಗಲಿ ಅಂತ ಶಾಪ ಕೊಡ್ಲಿಲ್ವಲ್ಲ. ಆ ಕಾಲಕ್ಕೆ ಮಾರೀಚ ನಾನು ಇದ್ದೆ, ಮಾರೀಚ ಮೆಟ್ಟಿದ ಕಾಲಕ್ಕೆ ಹೆಣ್ಣಾಗಲಿ ಅಂತಲೂ ಆಡ್ಲಿಲ್ಲ. ಹುಟ್ಟುವ ಪೂರ್ವದಲ್ಲೇ ರಾಮ ಹುಟ್ಟಿ ಬಂದ ಬಳಿಕ ಮೆಟ್ಟಿದಾಗ ಅಹಲ್ಯ ಹೆಣ್ಣಾಗುತ್ತಾಳೆ ಅಂತಂದ್ರೆ, ಕಲ್ಲಾದವಳು ಹೆಣ್ಣಾಗುತ್ತಾಳೆ, ಕಲ್ಲಿನಂಥ ಹೆಣ್ಣನ್ನು ಕೊಂದು ಕಳೆಯುವುದಕ್ಕೆ ರಾಮನಿಗೆ ಸಾಧ್ಯವಾಗಿದೆ. ಹಾಗಾದ್ರೆ ರಾಮನ ಜೊತೆಯಲ್ಲಿ ಬಂದಂತಹ ಲಕ್ಷ್ಮಣನಾಗಿರಲಿ, ಇರತಕ್ಕಂತಹ ಸೀತೆಯೇ ಆಗಿರಲಿ, ದೇವರ್ಕಳು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ನಾನು ಅನುಭವಿಸಿದಂತಹ ಸ್ಥಿತಿಯಲ್ಲಿ ನಾನು ಆಧಾರ ಮಾಡಿ ಹೇಳಿದ್ದು, ನಡೆಯಲ್ಪಟ್ಟಂತಹ ಘಟನೆಗಳನ್ನೇ ಪ್ರಮಾಣೀಕರಿಸಿದರೆ ಈಗಲೇ ನಿನಗೆಲ್ಲರೂ ಆಡಿರಬಹುದು. ಇದನ್ನೆಲ್ಲ ಗಮನಿಸಿದೆ ಅಂತಾದರೆ ನಮ್ಮ ಅಮ್ಮ ಮಡಿದಲ್ಲಿಂದ ಈ ಹೊತ್ತು ನಡೆಯಲ್ಪಟ್ಟಂತಹ ಘಟನೆ ತನಕ ನೀನು ಆಡಿದೆಯಲ್ಲ, ದಂಡಕಾರಣ್ಯದಲ್ಲಿದ್ದಂತಹ ರಾಕ್ಷಸಾದಿಗಳನ್ನೆಲ್ಲ ಕೊಂದು ಕಳೆದರು ಅಂತ. ಯಾರು ಪೌರುಷಹೀನರೇನು ಅಲ್ಲುವಷ್ಟೇ. ಹಾಗಾದರೆ ಅವರನ್ನೆಲ್ಲ ಕೊಂದು ಕಳೆಯುವ ಮೂಲಕವಾಗಿ ಅಲ್ಲಿ ಅವನು ನಿಲ್ಲಲ್ಪಟ್ಟಿದ್ದಾನೆ ಅಂದರೆ ಅತ್ಯಂತ ಸಾಮರ್ಥ್ಯವಂತ ಅಂತ. ಆದ್ದರಿಂದ ನಾನು ಆಡುವುದು ರಾಕ್ಷಸ ಕುಲವನ್ನು ಔನ್ನತ್ಯಕ್ಕೆ ತಂದು ನಿಲ್ಲಿಸಿದವನು ನೀನು. ಈ ಔನ್ನತ್ಯ ಅನ್ಯರಿಂದ ಸಾಧಿತವಾಗುವಂಥ ಸಾಧ್ಯತೆಗಳೇ ಇಲ್ಲದಿರುವಂಥ ಸ್ಥಿತಿಯಲ್ಲಿ ಎತ್ತರಕ್ಕೆ ಬೆಳೆಸಿದ ನೀನು ಕೆಳಕ್ಕೆ ಇಳಿಸುವುದಕ್ಕೆ ಕಾರಣವಾಗಬಾರದು. ಕಳೆದ ದಿನಗಳನ್ನು ನೆನಪಿಸಿದೆ ಅಂತ ಆದರೆ ಯಾವಾಗ ಈ ಘಟನೆಗಳು ತೊಡಗಿದವು ಅಲ್ಲಿಂದ ನಷ್ಟವಾಗುತ್ತಾ ಬಂದದ್ದೇ ಹೊರತು ಗಳಿಕೆ ಏನಿದೆ ಅಂತ ಆಲೋಚನೆ ಮಾಡುವುದು ಅಲ್ಲವೇ? ಹಾಗಾದ್ರೆ ಗಳಿಕೆಯೇ ಇಲ್ಲದೆ ಕಳೆದುಕೊಳ್ಳುವುದೇ ಆಗುತ್ತಾ ಹೋದರೆ ಒಂದು ದಿವಸಕ್ಕೆ ನಾವು ಶೂನ್ಯಕ್ಕೆ ತಲುಪುವಂಥ ಸ್ಥಿತಿಯಲ್ಲೋ ನಿರ್ಮಾಣವಾಗುವುದು. ಶೂನ್ಯದಿಂದ ಎತ್ತರಕ್ಕೆ ಏರಿಸಿದಂಥ ನೀನು ಎತ್ತರದಲ್ಲಿ ಉಳಿಸುವ ಕಾಯಕ ಮಾಡಬೇಕು ಅಂತ ಆದರೆ ಈ ವಿಚಾರವನ್ನು ಬಿಟ್ಟು ಬಿಡಬೇಕು ಅಂತ ನಾನು ಆಡುವುದು ಹಿತವಾಗುತ್ತದೋ ಅಂತ ಗೊತ್ತಿಲ್ಲ. ದಾರಿಯನ್ನು ಬದಲಿಸಬೇಕಾಗ್ತದೆ. ಇನ್ನು ದಾರಿ ಸರಿಯಿಲ್ಲ ಅಂತ ಆಡ್ಲಿಕ್ಕೆ ಹೊರಟದ್ದು ಮಾತ್ರ ಅಲ್ಲ, ನನ್ನ ಸ್ವರವೂ ವ್ಯತ್ಯಾಸ ಆಗಬೇಕಾಗುತ್ತದೆ. ದಾರಿ ಕೆಲವು ಬಲ್ಲೆನು ನಾನು ಗೌರವದಿಂದ ಮರ್ಯಾದೆ ಕೊಟ್ಟು ಹಿರಿಯವ ಆಧರಿಸಿ ಮಾತನಾಡಿದೆ. ಆ ಕಾಲಕ್ಕೆ ಹರಿಕತೆ ರಾಮ ಭಜನೆಯ ಮೂಲಕ ನನಗೆ ತಿಳಿ ಹೇಳುವುದಕ್ಕೆ ಬರುತ್ತಾ ಇದ್ದೀಯಲ್ಲ. ಲಂಕೆಯ ಅನ್ನವನ್ನುಂಡು ಲಂಕೆಗೆ ಆಧಾರವಾಗಿ ಇರಬೇಕಾದಂತಹ ನೀನು ಏನು ಎರಡೆಣಿಸುವುದಕ್ಕೆ ಹೋಗ್ತೀಯೇನು? ನಿನ್ನ ಅಂತ ರಾಮನ ಕುರಿತಾದ ಮಾತುಗಳನ್ನು ಬಿಟ್ಟು ಬಿಡು. ನನ್ನದ್ದಾದ ತೀರ್ಮಾನವನ್ನು ನಾನು ಕೈಗೊಂಡಾಗಿದೆ. ನಿನಗುಳಿದಿರುವ ದಾರಿ ಯಾವುದು? ನಾನು ಹೇಳಿದ ಕೆಲಸ ಅಷ್ಟನ್ನೇ ಮಾಡುವುದು. ಅದರಿಂದ ಹೊರತಾಗಿ ಆಚೆಯೂ ಇಲ್ಲ ಈಚೆಯೂ ಇಲ್ಲ. ಇದು ಪ್ರಭುವಿನ ಆಜ್ಞೆ. ಪ್ರಜೆಯಾಗಿ ನೀನಿದನ್ನು ಸ್ವೀಕರಿಸಬೇಕು. ರಾವಣನೇ ಹೋದರೆ ಕೈಯಲ್ಲಿ ಇಟ್ಕೊಂಡದ್ದು ಚಂದ್ರಹಾಸ ಅಲ್ವಾ? ರಾಜದ್ರೋಹ.
ಹಾ, ರಾಜದ್ರೋಹಕ್ಕೆ ಶಿಕ್ಷೆ ಏನು ಗೊತ್ತಾ? ಏನು ಮಾಡಬಹುದು? ಮರಣದಂಡನೆ. ರಾವಣ ರಾವಣ ಖಡ್ಗವನ್ನು ಒಮ್ಮೆ ಒಳಗಿಡುತ್ತೀಯ. ಈ ಖಡ್ಗದ ವಿಶೇಷತೆ ಏನು ಗೊತ್ತಾ? ಹೊರಗೆ ತೆಗೆದ್ರೆ ತಲೆ ಕಡಿಯದೆ ಒಳಗೆ ಇಡುವುದಿಲ್ಲ. ಅಲ್ಲ, ಆ ಚರಿತ್ರೆ ಮತ್ತೆ ಪುನರಾವರ್ತಿಸುವುದು ಬೇಡ ಎನ್ನುವುದಕ್ಕೆ ಆಡಿದ್ದು. ನಾನೊಂದು ಮಾತಾಡಕ್ಕೆ ಆಡ್ಲ. ಹೇಗೆ ಹೋಗ್ತೀಯ? ದಮ್ಮಯ್ಯ ಅಂತ ಅನ್ನುತ್ತೇನೆ. ಹೋಗುವೆ ದಮ್ಮಯ್ಯ ಹೋಗುವೆ, ಹೋಗುವೆ ದಮ್ಮಯ್ಯ ಹೋಗುವೆ, ನಿನ್ನ ಕೈಲಿ ಪೆಟ್ಟು ತಿಂದು ಸಾವುದರಿಂದ ನರಕವೇ ಸಾಧ್ಯವಾವುದು ತನಗಿಂದು. ರಾಮನ ಬಾಣದೊಳಸುವನಿಗಿದರೇನ ನಾನೀರೇಳು ಲೋಕವ ಮೋಕ್ಷವ ಪಡೆವೆ, ಹೋಗುವೆ ದಮ್ಮಯ್ಯ ಹೋಗುವೆ. ರಾವಣ ರಾವಣ ಹೋಗುವೆನು ದಮ್ಮಯ್ಯ. ವಿಶೇಷವಾದಂಥ ಖಡ್ಗವನ್ನು ಸೆಳೆಯುವ ಮೂಲಕವಾಗಿ ಕಡಿಯದೆ ಹೊರೆ ಸೇರಿದಂಥ ಚರಿತ್ರೆ ಇಲ್ಲ ಅಂತ ನೀನು ಆಡಬೇಕಾದದ್ದೇ ಇಲ್ಲ. ನೀನೇನು ಅಂತ ನಾವು ಅರಿಯದವರಲ್ಲವಲ್ಲ. ರಾವಣ, ಅಂತರಂಗದೊಳಗೆ ಇದ್ದಂಥ ಅನಿಸಿಕೆಯನ್ನು ನಿನ್ನ ಮುಂದೆ ವ್ಯಕ್ತಪಡಿಸಿದನೇ ಹೊರತು ಲಂಕೆಯೊಳಗಿದ್ದಂಥ ಮಾರೀಚ ಬದಲಾಗುತ್ತಾನೆ ಅಂತ ನೀನು ಭಾವಿಸಬೇಕಾದದ್ದಿಲ್ಲ. ಹೋಗುವೆ ದಮ್ಮಯ್ಯ, ಅಷ್ಟೇ ಬೇಕಾದ್ದು ನನಗೆ. ದಮ್ಮಯ್ಯ ಎನ್ನುವುದು ನಾನು ಒಂದು ದೃಷ್ಟಿಯಲ್ಲಿ ಭಯದಿಂದಲೇ ಆಡಿದ್ರು. ಉಪಕಾರ ಏನು ಬಲ್ಲೆಯ್ಯ? ಏನು? ದಮ್ಮಯ್ಯ ಅಂತಲೇ ನಾನು ಇಲ್ಲಿಂದ ಹೋಗುತ್ತೇನೆ. ಯಾಕೆ ಅಂದರೆ ಈಗ ನಿನ್ನ ಕೈಯಿಂದ ನೀನು ತೆಗೆಯಲ್ಪಟ್ಟಂತಹ ಚಂದ್ರಹಾಸವೆಲ್ಲಾದರೂ ಬೀಸಿದರೆ ನನ್ನ ಶಿರತುಂಡಾಗಿ ಬೀಳುವುದರಲ್ಲಿ ಸಂಶಯವೇನೂ ಇಲ್ಲ. ನೀವು ಹೋಗ್ತೀರಿ ಅಂತ ಆದರೆ ಖಂಡಿತ ತಲೆಗಡಿಯುವುದಿಲ್ಲ. ಅಲ್ಲ, ಹೋಗುವುದೇ ಕಾಯಕ, ಉಳಿದದ್ದಾದರೆ ತಲೆ ಕಡಿಯುತ್ತೀರಿ ಅಂತ ಅಂದರೆ ಬದುಕಬೇಕಾದರೆ ಹೋಗಬೇಕು ಅಂತಂದ ಹಾಗಾಯಿತು. ಬದುಕಬೇಕು ಅನ್ನುವುದಕ್ಕಿಂತಲೂ ಈ ಖಡ್ಗದಿಂದ ತಲೆ ಕಡಿದು ನಾನು ತಲೆ ಕಡಿದು ಸಾಯಬಾರದೆನ್ನುವಂಥ ಅಪೇಕ್ಷೆಯೂ ಇದೆ. ರಾವಣ, ಏನು? ನಾನು ಆಗಲೇ ಆಡಿದೆ ಅಲ್ಲ, ಕೆಲವು ವಿಚಾರಗಳು ಕಹಿ ಅನ್ನಿಸಲ್ಪಡುತ್ತದೆ. ಈಗ ನೀನು ಕಡಿದದ್ದಾದರೆ ಶಿರ ಉರುಳಿ ಬಿದ್ದರೆ ಮತ್ತೆ ನಾನು ನರಕಕ್ಕೆ ಹೋಗುತ್ತೇನೆ ಹೊರತುಪಡಿಸಿದರೆ ನನಗೊಂದು ಮೋಕ್ಷವೋ ಸ್ವರ್ಗವೋ ಲಭ್ಯವಾಗುವುದಕ್ಕೆ ಇದೆಯಾ? ಉಭಯ ಕಾರಣಗಳು. ಒಂದು, ಈ ಲಂಕಾಪಟ್ಟಣದ ರಾಜನ ಆಜ್ಞೆಯನ್ನು ನಾನು ಸ್ವೀಕರಿಸದೆ ನಾನು ವಿರೋಧ ಮಾಡಿದ್ದರಿಂದ ತಲೆ ಕಡಿಯಲ್ಪಟ್ಟ ನಾನು ರಾಜ್ಯದ್ರೋಹವನ್ನು ಮಾಡಿದಂಥ ಪಾತಕಿಯಾಗತ್ತೆ. ಆದ್ದರಿಂದ ನೀನು ಕಡಿದೆ ಅಂತ ಆದರೆ ನಾನು ಸ್ವರ್ಗಕ್ಕೆ ಹೋಗುವುದಕ್ಕೆ ಇಲ್ಲ, ಮೋಕ್ಷ ಪಡೆಯುವುದಕ್ಕೆ ಇಲ್ಲ. ಆದರೆ ನಿನ್ನ ಕಾಯಕದಿಂದ ನಿನಗಾಗಿ ನಾನು ಹೊರಟು ನಿಂತೆ ಅಂತಾದರೆ ರಾಮನ ಮೂಲಕವಾಗಿ ರಾಮನಿಂದ ಸೀತೆಯನ್ನು ಬೇರ್ಪಡಿಸುವುದಕ್ಕೆ ನಾನು ವೇದಿಕೆಯಾಗುವ ಕಾಲಕ್ಕೆ ಅಲ್ಲೂ ಬದುಕುತ್ತೇನೆ ಎನ್ನುವಂಥ ವಿಶ್ವಾಸವೇ ನನಗಿಲ್ಲ. ರಾಮ ಬಾಣ ಪ್ರಯೋಗವನ್ನು ಮಾಡಿದರೆ ಬದುಕುವುದಿಲ್ಲ ಎನ್ನುವುದು ನಿಶ್ಚಯ. ಆದರೆ ಆ ಬದುಕು ಬೇಕಾಗಿಲ್ಲ. ಬಾಣ ಪ್ರಯೋಗವಾಗುವುದರಿಂದಲಾಗಿ ನನಗೆ ಲಭ್ಯವಾಗುವುದಕ್ಕಿಂತ ವಿಶೇಷವಾದದ್ದು ಸಿಗುತ್ತದೆ ಎನ್ನುವಂಥ ವಿಶ್ವಾಸ ನನಗಿದೆ. ನಾನು ಆಗಲೇ ಹೇಳಿದೆಯಲ್ಲ, ಒಂದು ಕಾಲಕ್ಕೆ ರಾಮನಿಂದ ಬಾಣಾಘಾತಕ್ಕೊಳಗಾಗಿ ಸಮುದ್ರಕ್ಕೆ ಬಿದ್ದು ಇಂದು ಎಲ್ಲಿ ನಾನು ತಪಸ್ಸಿಗೆ ಸಂದನೋ ಅಲ್ಲಿಂದ ನಾನು ಬದಲಾಗ್ತಾ ಹೋದದ್ದು. ಬದುಕಿನ ಒಳಗಿರತಕ್ಕಂಥ ಮೌಲ್ಯಗಳು ಏನು ಅಂತ ನನಗೆ ಅರ್ಥವಾಗುತ್ತಾ ಬಂದದ್ದು. ಈ ಮೌಲ್ಯಗಳ ಭೇದನವಾಗುವಂತೆ ನೀನು ನನ್ನಲ್ಲಿ ಬಂದು ಈ ಹೊತ್ತಿಗೆ ಇದು ಕಾಯಕ ಅಂತ ಹೇಳಿದರೆ, ಇದು ನನಗೆ ಕರ್ತವ್ಯ ಅಂತ ಹೇಳಿದರೆ ಕರ್ತವ್ಯ ಭ್ರಷ್ಟನಾಗುವುದಕ್ಕೆ ಇಲ್ಲ. ಆದರೆ ರಾಮನಿಂದ ಸೀತೆಯನ್ನು ಬೇರ್ಪಡಿಸುವ ಕಾಲಕ್ಕೆ ಬೇರ್ಪಡಿಸಿ ಬರಬೇಕು ಅಂತಲ್ಲ ಆಡಿದ್ದು. ಒಂದು ಮಾತ್ರ ನಿರೀಕ್ಷಿಸಬಾರದು, ಬೇರ್ಪಡಿಸುವುದಕ್ಕೆ ಪ್ರಯತ್ನವನ್ನು ನಾನು ಮಾಡಬಹುದು. ಆದರೆ ಬೇರ್ಪಡಿಸಿದ ಬಳಿಕ ಬರುತ್ತೇನೆ ಎನ್ನುವಂಥ ವಿಶ್ವಾಸವನ್ನು ಇಡುವುದಕ್ಕೆ ಬರುವುದಿಲ್ಲ. ನನಗೆ ನಿಶ್ಚಯವಾಗಿ ಗೊತ್ತಿದೆ. ಮಾತ್ರವಲ್ಲ, ಬದುಕಿನಲ್ಲಿ ನನಗದು ಈ ಹೊತ್ತಿಗೆ ಅಪೇಕ್ಷಣೀಯವಾಗಿಯೂ ರಾಮನ ಬಾಣಕ್ಕೆ ಹತನಾದೆ ಅಂತ ಆದರೆ ನನಗೆ ಸಿಕ್ಕುವುದು ಮೋಕ್ಷ ಎನ್ನುವುದು ಗೊತ್ತಿದ್ದರಿಂದಲೇ ಅದು ನನಗೆ ಪ್ರಿಯವೂ ಆಗಿದ್ದರಿಂದ ನಾನು ಅದನ್ನು ಮಾಡುವುದಕ್ಕೆ ಸಿದ್ಧನೇ ಇದ್ದೇನೆ. ಆದ್ದರಿಂದ ಆ ಬಗ್ಗೆ ನೀನು ಯೋಚಿಸಬೇಕಾಗಿಲ್ಲ. ಅಷ್ಟೇ ತಾನೇ, ಸೀತೆಯನ್ನು ಬೇರ್ಪಡಿಸಲಿಕ್ಕೆ ಆಗುತ್ತದೆ ಅಂತ ನಾನು ಆಡುವುದಿಲ್ಲ, ಅಥವಾ ರಾಮನಿಂದ ಬಾಣ ಪ್ರಯೋಗಿತನಾಗಿ ನೀನು ಉಳಿಯಲಿಕ್ಕೆ ಇದೆ ಅಂತಲೂ ಅಲ್ಲ. ನಿನಗೆ ಇದೇ ಆಗಬೇಕಾದಂತಾದ್ರೆ ಮಾಡುವುದಕ್ಕೆ ನಾನು ಹೊರಟು ನಿಲ್ಲುತ್ತೇನೆ. ಆದ್ರೆ ಮುಗಿಲಿಲ್ಲ. ನಿನಗೊಂದು ಎಚ್ಚರಿಕೆ ಇದೆ. ಏನದು? ನೋಡಿದೆಯ
ಇದೇನು ಏನು ಕಾಣೋದಿಲ್ವೇ? ಒಂದು ಇದೆ. ಹೌದು, ಅತ್ತಿಂದಿತ್ತ ಇತ್ತಿಂದಿಂತ ಸಂಚರಿಸುತ್ತಾ ಉಂಟು. ಹಾಗಾಗಿ ನೀವು ನನಗದನ್ನು ತಂದು ಕೊಟ್ಟರೆ ನಾನು ಅದನ್ನು ನನ್ನ ಜೊತೆಯಾಗಿ ಇಟ್ಟುಕೊಳ್ಳುತ್ತೇನೆ ಅಂತ. ಅರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ. ಕಾಡಿನಲ್ಲಿ ಕೇವಲ ಮೃಗಗಳು ಮಾತ್ರ ಇರುವುದಲ್ಲ ಅಂತ ನಾವು ಕೇಳಿದವರೇ ಇದ್ದೇವೆ, ತಿಳಿದವರೇ ಇದ್ದೇವೆ. ಅರಸಿನಿ ಸುಮ್ಮನೆ ಭ್ರಮೆಗೊಳಗಾಗಬೇಡ. ಇದು ಸರಸದ ಮಾತಲ್ಲ, ಇದು ಸರಸವಾಡುವುದಕ್ಕಿರುವ ಸಮಯವೂ ಅಲ್ಲ. ಅದು ದುಷ್ಟರ ಮಾಯೆಯಾಗಿರಬಹುದು. ಕಾಡಿನ ಮಿಗದಿಂದ ಕೇಡು ಬಂದಾದರೆ ನೋಡಿಕೊಂಬೆನು ಬಂದುದ. ವನವಾಸವನ್ನು ಅನುಭವಿಸುವುದಕ್ಕೋಸ್ಕರವಾಗಿ ನಾಳಿನ ದಿವಸ ಅಯೋಧ್ಯೆಗೆ ಹೋಗುವ ವೇಳೆಯಲ್ಲಿ ಕಾಡಿನಿಂದ ಏನು ತರಲಿಲ್ವಾ ಅಂತ ಕೇಳಿದ್ರೆ ಇದನ್ನಾದರೂ ತಂದಿದ್ದೇನೆ ಅಂತ ಸೂಚಿಸುವುದಕ್ಕಲ್ಲ. ಹಾಗಾದ್ರೆ ನೀನೀಗ ತರಬೇಕು. ಅನುಜ ಲಕ್ಷ್ಮಣ ಜನಕ ನಂದನೆ. ಉಗುರಿನಿಂದಾಗುವ ಕಾರ್ಯಕ್ಕೆ ಕೊಡಲಿ ಏಕೆ? ನೀವು ಹೇಳಿದಂತಹ ಕಾರ್ಯವನ್ನು ಶಿರದಲ್ಲಿ ವಹಿಸಿ ಆ ಕಾರ್ಯವನ್ನು ನಿರ್ವಹಿಸುವ ಲಕ್ಷ್ಮಣ ಇಲ್ಲಿದ್ದಾನೆ. ಸರಿ, ಆದ್ದರಿಂದ ನೀವೊಂದು ಅಪ್ಪಣೆಯನ್ನು ಕೊಟ್ಟಿರಿಂತಾದ್ರೆ ಆ ಕಡೆಗೆ ತೆರಳಿ ಆ ಜಿಂಕೆಯನ್ನು ತರುತ್ತೇನೆ. ಮಡದಿ ಆಸೆಯನ್ನು ಈಡೇರಿಸಬೇಕಾದುದು ಗಂಡನಾದವನ ಕರ್ತವ್ಯ. ಸತ್ಯ. ನೀನೇ ಮೊದಲಾಗಿ ಅದನ್ನೇ ಆಡಿದ್ದಿ. ಆದಷ್ಟು ಶೀಘ್ರವಾಗಿ ನಾನು ಹೋಗಿ ಬರುತ್ತೇನೆ. ಅಲ್ಲಿಯ ತನಕ ಅತ್ತಿಗೆಯನ್ನು, ಈ ಆಶ್ರಮವನ್ನು ರಕ್ಷಿಸುತ್ತಾ ಇರು. ಹಾಗೆ ಆಗಲಿ. ಸರಿ. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. Renault Mangalore, NH66 Koolur Mangalore, also available in NH66 Ambagilu Udupi, NH66 Handikau Kumta and Darbe Puttur. For more information and test drive, contact us at 7022002555. In the serene landscape of Deribail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ.